ಈ ಮಗಳು ಸಾಕ್ಷಿ ಹೇಳ್ತಿದ್ರೆ ಪಾಸ್ಟ್ರೆ, ಮೊದಲು ಅವರಿಗೆ ತಲೆಯಲ್ಲಿ ಸುತ್ತದ ಹಾಗೆ ಮತ್ತೆ ಯಾವಾಗಲೂ ವಿಚಾರಗಳು ಸಾಯ್ಬೇಕಂತ ಆತ್ಮದಲ್ಲಿ ಪ್ರೇರೇಪಿಸ್ತಾ ಇದ್ದಂತೆ ಪಾಸ್ಟ್ರೆ. ಅವ್ರು ಯಾವಾಗಲೂ ಅದು ಭಯದಲ್ಲ ತುಂಬಾ ಬಳತಾ ಇದ್ರಂತೆ. ಅವ್ರು ಹೇಳ್ತಾ ಇದ್ದಾರೆ, ಇವಾಗಲೇ ನೀವು ಪ್ರಾರ್ಥನೆ ಮಾಡಿದಾಗ ಅವ್ರೊಳಗಡೆ ದುಷ್ಟ ಆತ್ಮ, ನಾನು ಹುಣ್ಣಿಯಲ್ಲಿ 1ನೇ ತಾರೀಕು ಹುಣ್ಣಿಯಲ್ಲಿ ನಾನು ಅವಳ ಪ್ರಾಣ ತೆಗೆದುಕೊಳ್ತೀನಿ ಅಂತ ಅದು ಹೇಳ್ತಾ ಇತ್ತು ಪಾಸ್ಟ್ರೆ. ನೀವು ಪ್ರಾರ್ಥನೆ ಮಾಡಿದಾಗ ಅದನ್ನ ನೀವು ಫೈರ್ ಮಾಡಿದಾಗ ಅದನ್ನ ಮೂಗು ಎಳೆದುಕೊಂಡು ಅಲ್ಲಿ ಹೋಗಿದೆ ಪಾಸ್ಟ್ರೆ, ಅದು ಬಿಡುಗಡೆ ಆಗಿದೆ. ಮಗಳು ಹೇಳ್ತಾ ಇದ್ದಾಳೆ, ನನಗೆ ತುಂಬಾ ಭಯ ಆಗ್ತಾ ಇತ್ತು, ಮನಸ್ಸಿನಲ್ಲಿ ಸಾಯ್ಬೇಕಂತ ಪ್ರೇರೇಪಿಸ್ತಾ ಇತ್ತು, ಆದ್ರೆ ನನಗೆ ಇವಾಗ ಏನು ಅನಿಸ್ತಾ ಇಲ್ಲ, ನಾನು ಬಿಲ್ಕುಲ್ ಆಗಿ ಫ್ರೀ ಆಗಿದ್ದೀನಿ ಅಂತ ಸಾಕ್ಷಿ ಕೊಡ್ತಾ ಇದ್ದಾರೆ. ಈಗಲೇ ಹುಣ್ಣಿಗೆ ಅಟ್ಯಾಕ್ ಮಾಡುವಂತ ಆತ್ಮಗಳು ಯಾವ ಇದ್ದಿರೋ ಅದಕ್ಕೆ ಮೂಗೆಳಿಸ್ ಕಳಿಸಿದ್ರಲ್ಲಿ ಇವರೊಬ್ರು ಇದ್ದಾರೆ. ದೇವ್ರ ನಮಸ್ಕಾರ. ಎಸ್ ಪಾಸ್ಟರ್, ಅವ್ರು ಹೇಳ್ತಾ ಇದ್ದಾರೆ, ಇವರು ತುಂಬಾ ದಿನದಿಂದ ಬರ್ತಾ ಇದ್ದಾರಂತೆ ಪಾಸ್ಟ್ರೆ. ಅವರು ಹೊಲಗಳಲ್ಲಿ ಬೆಳೆಗಳು ಯಾವಾಗಲೂ ವರ್ಷಕ್ಕೆ ಇಡೀ ಬರ್ತಾ ಇತ್ತಂತ ಪಾಸ್ಟ್ರೆ. ನೀವು ಪ್ರಾರ್ಥನೆ ಮಾಡಿ ಅನಾಯಿಂಟಿಂಗ್ ಆಯಿಲ್ ಕೊಟ್ಟಿದ್ರಂತೆ, ಅವ್ರ ಹೊಲದಲ್ಲೆಲ್ಲ ಹಾಕಿದ್ದಾರೆ. ಅವ್ರ ಹೊಲಗಳಲ್ಲಿ ಯಾವ ಬೆಳೆಗಳು ಬಿಟ್ಟಿದ್ದಾರೆ ಎಲ್ಲವೂ ಕೂಡ ದೇವರ ಅಭಿವೃದ್ಧಿಗೊಳಿಸಿದ್ದಾನೆ. ಈ ಸಾರಿ ತುಂಬಾ ಬೆಳೆಗಳು ಬೆಳೆದಿದೆ ಪ್ರಾರ್ಥನೆ ಮೂಲಕ ಅಂತ ಸಾಕ್ಷಿ ಕೊಡ್ತದೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಹೆಚ್ಚಿನ ಆಶೀರ್ವದಿಸಲಿ.